ಕಾರ್ಯ ಗೌರವದ ನಿಮಿತ್ತ ಅವರು ತೆರಳಬೇಕಾಗಿರೋದ್ರಿಂದ ಅವರನ್ನ ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದೀವಿ. ಎಲ್ಲ ಕನ್ನಡ ಅಭಿಮಾನಿಗಳ ಅಂತಾರಾಷ್ಟ್ರೀಯ ವೇದಿಕೆ ಈ ಕವಿ ವಿಶ್ವಮಾನವ ಕುವೆಂಪು ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನ ಈ ವೇದಿಕೆಯಲ್ಲಿ ಏರ್ಪಡಿಸಿದ್ದಾರೆ. ಅಂತರಂಗದ ಎಲ್ಲ ಇಂಗಿತಗಳನ್ನ ವಿಶ್ವದೆಲ್ಲೆಡೆ ಪಸರಿಸುವಂತಹ ಹಲವಾರು ಸಾಹಿತ್ಯದ ಮೂಲಕ, ಗೀತೆಗಳ ಮೂಲಕ ಕುವೆಂಪು ಅವರು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಓ ನನ್ನ ಚೇತನ ಆಗುನಿ ಅನಿಕೇತನ ಅದೊಂದು ಗೀತೆ ಸಾಕು. ಸಾಮಾನ್ಯ ನಮ್ಮ ಜೀವನದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸೂಕ್ತ ಉತ್ತರವನ್ನ ಕಂಡುಕೊಳ್ಳಬೇಕು ಅಂದ್ರೆ ನಾವು ಕುವೆಂಪು ಅವರ ಡಿಕ್ಷನರಿಯನ್ನ ನೋಡಬೇಕಾಗುತ್ತೆ. ಬಹಳ ಸೊಗಸಾಗಿ ಜೀವನವನ್ನ ಎರಡು ಪುಟ್ಟ ಸಾಲುಗಳಲ್ಲಿ ಹೇಳಿದ್ದಾರೆ. ಜೀವನ ಅಂದ್ರೆ ಏನು ಅನ್ನೋ ಮಾತಿಗೆ ಕುವೆಂಪು ಹೇಳ್ತಾರೆ, ಜೀವನವೆಂದರೆ ಬೇವು ಬೆಲ್ಲ ತಿಂದು ಸವಿವನೆ ಕಲಿಮಲ್ಲ. ಈ ಎರಡು ಪುಟ್ಟ ಸಾಲುಗಳಲ್ಲಿ ಜೀವನವನ್ನ ಅತ್ಯಂತ ಅರ್ಥಗರ್ಭಿತವಾಗಿ, ಪರಿಣಾಮಕಾರಿಯಾಗಿ, ಹೃದಯ ಸ್ಪರ್ಶಿಯಾಗಿ ವ್ಯಾಖ್ಯಾನ ಮಾಡಿರುವಂತಹ ಕವಿ ಕನ್ನಡ ಸಾರಸ್ವತ ಲೋಕದ ಶ್ರೀಯುತ ದಿವಂಗತ ಕುವೆಂಪು ಅವರು. ಇಂದಿನ ಈ ಸಮಾರಂಭದಲ್ಲಿ ಇಬ್ಬರು ಸಾಧಕರಿಗೆ ಈ ಕವಿ ಕುಟುಂಬ ಸನ್ಮಾನವನ್ನು ಮಾಡೋದಕ್ಕೆ ಇಷ್ಟಪಟ್ಟಿದೆ. ವೇದಿಕೆಯ ಮುಂಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೀವಿ. ಎಸ್ಡಿಎಂ ಪ್ರಧಾನ ಕಚೇರಿಯ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಯುತ ಟಿ.ಎನ್. ರಾಮಯ್ಯ ಅವರನ್ನು ವೇದಿಕೆಯ ಮುಂಭಾಗದಲ್ಲಿರುವ ಈ ಆಸನದಲ್ಲಿ ಬಂದು ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಕನ್ನಡ ಅಭಿಮಾನಿಗಳ ಅಂತಾರಾಷ್ಟ್ರೀಯ ವೇದಿಕೆ ಸನ್ಮಾನ ಪತ್ರ ಈ ಕವಿ ವತಿಯಿಂದ ವಿಶ್ವಮಾನವ ಕುವೆಂಪು ಅವರ ಜನ್ಮ ಶತಮಾನೋತ್ಸವ ಆಚರಣೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ನೀಡಲಾದ ಸನ್ಮಾನ ಪತ್ರ ಶ್ರೀ ಡಿ.ಎನ್. ರಾಮಯ್ಯನವರಿಗೆ. ಶ್ರೀಯುತರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿ ಎಂಬ ಗ್ರಾಮದಲ್ಲಿ ದಿವಂಗತರಾದ ಶ್ರೀಮತಿ ನರಸಮ್ಮ ಮತ್ತು ಶ್ರೀ ನರಸಿಂಹಯ್ಯನವರ ಸುಪುತ್ರರಾಗಿ 1946-6-9ನೇ ತಾರೀಕಿನಲ್ಲಿ ಜನಿಸಿದರು. 1967ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸೇರಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದವರು. 1976ರಿಂದ 1984ರ ತನಕ ಶ್ರೀ ಡಿ.ಎನ್. ರಾಮಯ್ಯನವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಅಂಗ ಸಂಸ್ಥೆಯಾದ ಕಾವೇರಿ ಗ್ರಾಮೀಣ ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ತದನಂತರ 1984ರಿಂದ 1987ರವರೆಗೆ ಮಂಡ್ಯ ನಗರದ ಮೈಸೂರು ಬ್ಯಾಂಕಿನ ಕೃಷಿ ಅಭಿವೃದ್ಧಿ ಶಾಖೆಯ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿ ಸತತ 3 ವರ್ಷಗಳ ಕಾಲ ಶ್ರೇಷ್ಠ ವ್ಯವಸ್ಥಾಪಕರು ಎಂಬ ಬಿರುದನ್ನು ಗಳಿಸಿಕೊಂಡಿದ್ದಾರೆ. ತಮ್ಮ ಕಾರ್ಯಕ್ಷಮತೆಯಿಂದ ಯಶಸ್ಸಿನ ಶಿಖರವನ್ನೇರಿದವರು ಶ್ರೀಯುತ ಬಿ.ಎನ್. ರಾಮಯ್ಯನವರು. 2 ವರ್ಷಗಳ ಕಾಲ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ನಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರಾಗಿಯೂ ಸೇವೆ ಸಲ್ಲಿಸಿದ ಶ್ರೀಯುತ ಬಿ.ಎನ್. ರಾಮಯ್ಯನವರು ಸೆಪ್ಟೆಂಬರ್ 2002ರಿಂದ ಮೈಸೂರು ಬ್ಯಾಂಕ್ನಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬ್ಯಾಂಕಿಂಗ್ ಸೇವೆಯ ಗಮನಾರ್ಹ ಸಾಧನೆಗಾಗಿ ರಾಜ್ಯ ಮಟ್ಟದ ಭಾರತ ಜ್ಯೋತಿ ಪ್ರಶಸ್ತಿಗೆ ಪಾತ್ರರಾಗಿರುವ ಇವರಿಗೆ ಕರ್ನಾಟಕ ಪ್ರತಿಭಾವರ್ಧಕ ಅಕಾಡೆಮಿಯಿಂದ ಕರುನಾಡ ತಿಲಕ ಪುರಸ್ಕಾರವೂ ಕೂಡ ಲಭಿಸಿದೆ. ಬ್ಯಾಂಕಿಂಗ್ ವೃತ್ತಿ ಜೀವನದಲ್ಲೂ ಅತ್ಯುತ್ತಮ ಸಾಧನೆಗಾಗಿ ಹಲವಾರು ಬಹುಮಾನಗಳನ್ನು ಇವರು ಗಳಿಸಿಕೊಂಡಿದ್ದಾರೆ. ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಜನರಾಡುವ ಭಾಷೆಯ ಬಳಕೆಗಾಗಿ ಬಹಳಷ್ಟು ಕಾಳಜಿ ವಹಿಸಿರುವ ಶ್ರೀ ಬಿ.ಎನ್. ರಾಮಯ್ಯನವರು ಕರ್ನಾಟಕದಲ್ಲಿ ಕನ್ನಡ ಅನುಷ್ಠಾನಕ್ಕಾಗಿ ಚಿಂತಿಸಿದವರು. ಸಾಹಿತ್ಯ ಸಂಸ್ಕೃತಿಗಳ ಕುರಿತು ಆಸಕ್ತಿಯನ್ನು ಬೆಳೆಸಿಕೊಂಡಿರುವ ಇವರು ಸ್ವತಃ ಕನ್ನಡ ನಾಟಕಗಳಲ್ಲಿ ಪಾತ್ರ ವಹಿಸಿದ್ದು ಕೂಡ ಇದೆ. ಅವರ ಕನ್ನಡ ಪ್ರೀತಿ ಬ್ಯಾಂಕಿನ ಕಾರ್ಯನಿರ್ವಹಣೆಯಲ್ಲಿ ಸುವ್ಯಕ್ತ. ಕಠಿಣ ದುಡಿಮೆ, ದೂರದರ್ಶಕತ್ವ, ಸಮರ್ಪಣಾ ಭಾವಗಳಿಂದ ಬ್ಯಾಂಕಿನ ಸರ್ವತೋಮುಖ ಪ್ರಗತಿಗೆ ಕಾರಣರಾಗಿರುವ ಶ್ರೀ ಬಿ.ಎನ್. ರಾಮಯ್ಯ ಅವರು ಸಜ್ಜನಿಕೆ ಮತ್ತು ಸ್ನೇಹಶೀಲತೆಯ ಸಾಕಾರ ರೂಪ. ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಮೈಸೂರು ಬ್ಯಾಂಕಿನಲ್ಲಿ ಶ್ರೀಯುತರಂತಹ ಕನ್ನಡಿಗ ಪ್ರಧಾನ ವ್ಯವಸ್ಥಾಪಕರಾಗಿರುವುದು ಎಲ್ಲ ಕನ್ನಡಿಗರ ಹೆಮ್ಮೆ. ದಿನಾಂಕ 12-12-2004 ರವೀಂದ್ರ ಕಲಾಕ್ಷೇತ್ರ, ಬೆಂಗಳೂರು. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಅವರು ಈ ಸನ್ಮಾನವನ್ನ ಅವರಿಗೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿ ನಮ್ಮೊಂದಿಗಿರುವ ಪ್ರಸಿದ್ಧ ಸಾಹಿತಿಗಳು, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ ಕಂಬಾರ್ ಅವರು, ಮಾಜಿ ಸಭಾಪತಿಗಳಾದ ಸನ್ಮಾನ್ಯ ಶ್ರೀಯುತ ಬಿ.ಎಲ್. ಶಂಕರ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಮುಖ್ಯಮಂತ್ರಿ ಚಂದ್ರು ಅವರು,
ಶ್ರೀಯುತ ಬಿಎಂ ಕುಮಾರಸ್ವಾಮಿ ಅವರು, ಶ್ರೀಯುತ ಟಿಎಂ ಸತೀಶ್ ಅವರು ಅವರಿಗೆ ಸನ್ಮಾನದ ಈ ಪುಟ್ಟ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಮುಸಲ್ಮಾನ ಪಾರಸೀಕ ಜೈನರು ಜ್ಞಾನ ಭಾರತ ಜನನಿಯ ಸಂತಾಪೆ ಕನ್ನಡ ನುಡಿ ಕುರಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ಬಿಎನ್ ರಾಮನ್ ಅವರಿಗೆ ನಮ್ಮ ಅಭಿಮಾನದ ಚಪ್ಪಾಳೆಯನ್ನ ಸಲ್ಲಿಸ್ತಾ ಇದ್ದೀವಿ. ಇಂದಿನ ಈ ಸಮಾರಂಭದಲ್ಲಿ ಮತ್ತೋರ್ವ ಸಾಧಕರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ವೇದಿಕೆಯ ಮುಂಭಾಗದಲ್ಲಿರುವ ಈ ಆಸನಕ್ಕೆ ಬರಮಾಡಿಕೊಳ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀ ಟಿ.ಎ. ನಾರಾಯಣಗೌಡ. ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಸನ್ಮಾನ ಪತ್ರ ಶ್ರೀ ಟಿ.ಎ. ನಾರಾಯಣಗೌಡರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಬೆಂಗಳೂರು. ಶ್ರೇಯಸರು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ನಾನೇಕಲ್ ತಿರುಪತಿಯ ರೈತ ಕುಟುಂಬದ ಶ್ರೀ ಅನಂತಯ್ಯ ಗೌರಮ್ಮ ದಂಪತಿಯವರ ದ್ವಿತೀಯ ಪುತ್ರರಾಗಿ 1966ರಲ್ಲಿ ಜನಿಸಿದವರು. ಪ್ರೌಢಶಾಲೆಯವರೆಗೆ ಶಿಕ್ಷಣವನ್ನು ಪಡೆದಿರುವ ಶ್ರೀ ಟಿ.ಎ. ನಾರಾಯಣಗೌಡರು ವಿದ್ಯಾರ್ಥಿ ಜೀವನದಲ್ಲೇ ಕನ್ನಡ ಚಳವಳಿಗೆ ಧುಮುಕಿದವರು. ನಂತರ ಉದ್ಯೋಗವನ್ನು ಅರಸಿ ರಾಜಧಾನಿ ಬೆಂಗಳೂರಿಗೆ ಬಂದು ಸ್ವಂತ ವ್ಯಾಪಾರವನ್ನು ಪ್ರಾರಂಭಿಸಿ ಕಳೆದ 15 ವರ್ಷಗಳಿಂದ ನಾಡು ನುಡಿಯ ವಿಚಾರದಲ್ಲಿ ಹೋರಾಟವನ್ನು ನಡೆಸಿಕೊಂಡು ಬಂದಿರುವ ಶ್ರೀಯುತರು 5 ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ನಾಡಿನಾದ್ಯಂತ 100 ಶಾಖಾ ಸಂಘಗಳನ್ನು ತೆರೆದು ಕನ್ನಡ ಯುವ ಪಡೆಯನ್ನ ಕಟ್ಟಿ ನಾಡ ದ್ರೋಹಿಗಳಿಗೆ ದುಸ್ವಪ್ನವಾಗಿದ್ದಾರೆ. ತಮ್ಮ ನಾಡಪರ ಹೋರಾಟದಲ್ಲಿ ಅನೇಕ ಮೊಕದ್ದಮೆ ಹಾಗೂ ಸೆರವಾಸ ಅನುಭವಿಸಿದ್ದರೂ ನಾಡಿನ ಹಿತ ಚಿಂತನೆಯಲ್ಲಿ ಸದಾ ಮುಂದಿರುವ ಶ್ರೀಯುತರನ್ನು ಆತ್ಮೀಯರು ಕನ್ನಡದ ಭೀಷ್ಮ ಅಂತ ಕರೀತಾರೆ. ಇವರ ಹೋರಾಟದ ಮನೋಭೂಮಿಕೆಯನ್ನು ಮೆಚ್ಚಿ ಅನೇಕ ಸಂಘ ಸಂಸ್ಥೆಗಳು ಬೆಂಗಳೂರು ರತ್ನ, ಕೆಂಪೇಗೌಡ ಪ್ರಶಸ್ತಿ, ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಪ್ರಶಸ್ತಿ, ಅನಿಕೇತನ ಪ್ರಶಸ್ತಿ, ರಂಗಗಂಗೋತ್ರಿ ಪ್ರಶಸ್ತಿ ಮತ್ತಿತರ ಪುರಸ್ಕಾರಗಳಿಗೆ ಪಾತ್ರರಾಗಿರುವ ಶ್ರೀಯುತರಿಗೆ ಈ ಕವಿ ಕುಟುಂಬ ಕುವೆಂಪು ಜನ್ಮಶತಮಾನೋತ್ಸವದ ಈ ಸುಸಂದರ್ಭದಲ್ಲಿ ಸನ್ಮಾನಿಸಿ ಈ ಪ್ರಶಸ್ತಿ ಪತ್ರವನ್ನ ನೀಡೋದಕ್ಕೆ ಹರ್ಷಿಸುತ್ತದೆ. ದಿನಾಂಕ 12/12/2004, ಸ್ಥಳ ರವೀಂದ್ರ ಕಲಾಕ್ಷೇತ್ರ, ಬೆಂಗಳೂರು. ಇಂದಿನ ಸಮಾರಂಭದಲ್ಲಿ ನಮ್ಮೊಂದಿಗಿರುವ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು, ವೇದಿಕೆಯನ್ನು ಅಲಂಕರಿಸಿರುವ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು, ಶ್ರೀಯುತ ಎಲ್ ಹನುಮಂತಯ್ಯನವರು, ಶ್ರೀಯುತ ಬಿಎಲ್ ಶಂಕರ್ ಅವರು, ಶ್ರೀಯುತ ಮುಖ್ಯಮಂತ್ರಿ ಚಂದ್ರ ಅವರು, ಶ್ರೀಯುತ ಬಿಎಂ ಕುಮಾರಸ್ವಾಮಿಯವರು, ಶ್ರೀಯುತ ಟಿಎಂ ಸತೀಶ್ ಅವರು ಈ ಸನ್ಮಾನವನ್ನ ಪ್ರದಾನ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ.